ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಭೀವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 16/6/2026 ಮಂಗಳವಾರ, ದ್ವಿತೀಯ ತಿಥಿ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ವೃದ್ಧಿಯೋಗ ಇರುವಂತಹ ಈ ಶುಭ ದಿನದಲ್ಲಿ ದ್ವಿತೀಯ ತಿಥಿಯ ಸ್ಥಿರತೆ ಮತ್ತು ಸಂಬಂಧಗಳ ಸಮತೋಲನ, ಆರಿದ್ರ ನಕ್ಷತ್ರದ ಬದಲಾವಣೆ ಮತ್ತು ಆಳವಾದ ಚಿಂತನೆಯ ಪ್ರಭಾವ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ಜೊತೆಗೆ ವೃದ್ಧಿಯೋಗದ ಬೆಳವಣಿಗೆಯ ಅನುಗ್ರಹ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗಬಹುದು, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ತುಲಾರಾಶಿ ಅಧಿಪತಿಯಾದಂಥ ಶುಕ್ರ ಇಂದು ನಿಮ್ಮ ಸಮತೋಲನ, ಮಾತಿನ ಸೌಂದರ್ಯ ಮತ್ತು ಸಂಬಂಧ ಕಾಪಾಡುವ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇಂದು ಜ್ಯೋತಿಷ್ಯ, ಶಿಕ್ಷಣ, ಕಲೆ, ವ್ಯಾಪಾರ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಉತ್ತಮ ಫಲವನ್ನು ಪಡೆಯಿರಿ. ಹೊಸ ಪರಿಚಯಗಳಿಂದ ಲಾಭ ಉಂಟಾಗ್ತದೆ. ನಿಂತ ಕೆಲಸಗಳಿಗೆ ಚಲನೆ ಸಿಗಬಹುದು, ಆದರೆ ನಿರ್ಧಾರದಲ್ಲಿ ಗೊಂದಲ ಉಂಟಾಗಬಹುದು. ಎಲ್ಲರನ್ನು ಖುಷಿಪಡಿಸಲು ಹೋಗಿ ಒತ್ತಡ ಹೆಚ್ಚಾಗಬಹುದು. ಮುಖ್ಯವಾದ ಸೂಚನೆ ಏನು? ಸಮತೋಲನ ಮತ್ತು ಸ್ಪಷ್ಟ ನಿರ್ಧಾರವೇ ಈ ದಿನದ ಯಶಸ್ಸಿನ ಮಂತ್ರ. ಸಮತೋಲನ ಮತ್ತು ಸ್ಪಷ್ಟ ನಿರ್ಧಾರವೇ ಯಶಸ್ಸಿನ ಮಂತ್ರ ಅನ್ನುವಂಥದ್ದನ್ನು ತಿಳ್ಕೊಂಡು, ದ್ವಿತೀಯ ತಿಥಿ ಪ್ರಭಾವ ಇರೋದರಿಂದ ಧನ ಸಂಗ್ರಹಕ್ಕೆ ಅನುಕೂಲ ಉಂಟಾಗ್ತದೆ. ಕುಟುಂಬದ ಸಹಕಾರವನ್ನು ಲಭ್ಯವಾಗ್ತದೆ. ಸಂಬಂಧಗಳಲ್ಲಿ ಸ್ಥಿರತೆ ಎನ್ನುವಂಥದ್ದು ಮೂಡುತ್ತದೆ. ಈ ದಿನ ಹಣಕಾಸಿನ ಯೋಜನೆ ಮಾಡಲು ಉತ್ತಮ ದಿನವಾಗಿರುತ್ತದೆ. ಕುಟುಂಬದೊಂದಿಗೆ ಶುಭ ಮಾತುಕತೆ ಎನ್ನುವಂಥದ್ದು ಬೆಳೆಯುತ್ತದೆ. ಹಳೆಯ ಕಲಹ ಕಡಿಮೆಯಾಗಬಹುದು. ಆರಿದ್ರ ನಕ್ಷತ್ರದ ಪ್ರಭಾವ ಇರೋದರಿಂದ ಬದಲಾವಣೆ ಮತ್ತು ಹೊಸ ಯೋಚನೆಗಳು ಉಂಟಾಗ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗ್ತದೆ. ಆಳವಾದ ಚಿಂತನೆ ಮೂಡುತ್ತದೆ. ಇಂದು ಕೆಲಸದ ವಿಧಾನದಲ್ಲಿ ಬದಲಾವಣೆ ಸಾಧ್ಯವಾಗ್ತದೆ. ಹಳೆಯ ಗೊಂದಲ ನಿವಾರಣೆಯಾಗಬಹುದು. ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಜಾಗೃತಿ ವಹಿಸಬೇಕಾದಂಥ ವಿಚಾರಗಳೇನು? ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಸಣ್ಣ ವಿಚಾರಗಳಿಗೆ ವಾದ ಮಾಡುವಂಥದ್ದು ಬೇಡ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದ್ರಿಂದ ಪುನಃ ಲಾಭ ಉಂಟಾಗ್ತದೆ. ಕಳೆದು ಹೋದ ಅವಕಾಶ ಮರಳಿ ಸಿಗುವುದು. ಶುಭ ಸುದ್ದಿಗಳು ಲಭ್ಯವಾಗ್ತದೆ. ಇಂದು ನಿಂತ ಕೆಲಸ ಪುನಃ ಆರಂಭವಾಗ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಹೆಚ್ಚಾಗ್ತದೆ. ವೃದ್ಧಿಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ, ಗೌರವ ಹೆಚ್ಚಳವಾಗ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಅನ್ನುವಂಥದ್ದನ್ನು ಕಾಣ್ತೀರಿ. ಇಂದು ಹೊಸ ಅವಕಾಶಗಳ ದೊರೀತದೆ. ಜನರ ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ಬೋದು. ಆದಾಯದಲ್ಲಿ ಸುಧಾರಣೆ ಸಾಧ್ಯವಾಗ್ತದೆ. ಉದ್ಯೋಗ ಫಲ ಏನು ನೋಡೋಣ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಮತ್ತು ಸಹಕಾರದ ದಿನವನ್ನು ಕಾಣ್ತೀರಿ. ನಿಂತ ಕೆಲಸಗಳು ಪೂರ್ಣಗೊಳ್ಳಬಹುದು. ಹೊಸ ಜವಾಬ್ದಾರಿ ಬರಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಅನ್ನುವಂಥದ್ದು ಸಿಗಬಹುದು. ಆದರೆ ಜಾಗೃತಿ ಇರಬೇಕಾದಂಥ ವಿಚಾರಗಳೇನು? ನಿರ್ಧಾರದಲ್ಲಿ ವಿಳಂಬ ಮಾಡಬೇಡಿ. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ವಿಳಂಬ ಮಾಡಿದ್ರೆ ಸಮಸ್ಯೆ. ಉದ್ಯೋಗಿಗಳೊಂದಿಗೆ ಅತಿಯಾದ ಹೊಂದಾಣಿಕೆ ಮಾಡಿಕೊಡುವಂಥದ್ದು ಒತ್ತಡವನ್ನು ತರ್ತದೆ. ವೃತ್ತಿಯ ಪ್ರಕಾರ ದಿನಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಕಲಾವಿದರಿಗೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಜನಪ್ರಿಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಉತ್ತಮ ಲಾಭ ಅನ್ನುವಂಥದ್ದನ್ನು ಪಡೀತೀರಿ. ವ್ಯವಹಾರದಲ್ಲಿ ಸಂಪರ್ಕ ಮತ್ತು ಸಮತೋಲನದಿಂದ ಲಾಭ ಉಂಟಾಗ್ತದೆ. ಈ ದಿನ ಅನುಕೂಲಕರ ಕ್ಷೇತ್ರಗಳು ಯಾವುವು ಅಂತಂದರೆ, ಆನ್ಲೈನ್ ವ್ಯವಹಾರ, ಕಲೆ, ಅಲಂಕಾರಿಕ ಕ್ಷೇತ್ರ, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರ. ಈ ಕ್ಷೇತ್ರಗಳು ಅನುಕೂಲವನ್ನು ಹೊಂದಿರ್ತದೆ. ಧನದ ಲಾಭದ ಸೂಚನೆ ಇದೆ. ವೈಭವದ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು. ದಾಂಪತ್ಯದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಕುಟುಂಬದಲ್ಲಿ ಶಾಂತಿ ಎನ್ನುವಂಥದ್ದು ದೊರೀತದೆ. ಎಲ್ಲರ ಮಾತಿಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳಬಾರದು. ಆರೋಗ್ಯದಲ್ಲಿ ಸೊಂಟ ಅಥವಾ ಬೆನ್ನು ನೋವು ಉಂಟಾಗ್ತದೆ. ದಣಿ ಉಂಟಾಗ್ತದೆ. ನಿದ್ರಾಹೀನತೆ ಬರೋ ಸಾಧ್ಯತೆಗಳಿದೆ. ಆದ್ದರಿಂದ ವಿಶ್ರಾಂತಿ, ಧ್ಯಾನಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ ಸಣ್ಣ ಪುಟ್ಟ ಯೋಗ ಅಭ್ಯಾಸಗಳನ್ನು ಮಾಡ್ಬೋದು. ಪರಿಹಾರಕ್ಕೋಸ್ಕರ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಸಮತೋಲನ, ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಬೆಳವಣಿಗೆ, ಲಾಭ ಮತ್ತು ಸಂತೋಷ ದೊರೆಯುವ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು: ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.